ಸೈನ್ಸ್ನಿಂದ ಇನ್ಸ್ಪೈರ್ ಆಗಿ ಸೈಫೈ ಚಿತ್ರಗಳಾಗೋದನ್ನ ನಾವು ನೋಡಿದ್ದೀವಿ. ಆದ್ರೆ ಈಗ ಸೈಫೈ ಚಿತ್ರದಿಂದಲೇ ಇನ್ಸ್ಪೈರ್ ಆಗಿ ಒಂದು ಸೈಂಟಿಫಿಕ್ ಆವಿಷ್ಕಾರ ಆಗಿದೆ. ವಿಜ್ಞಾನಿಗಳು ಈಗ ಸೂಪರ್ ಹಿಟ್ ಡ್ಯೂನ್ ಚಿತ್ರದಿಂದ ಇನ್ಸ್ಪೈರ್ ಆಗಿ ರೆವಲ್ಯೂಷನರಿ ಸ್ಪೇಸ್ ಸೂಟ್ ಒಂದನ್ನು ತಯಾರಿಸಿದ್ದಾರೆ. ಈ ಸ್ಪೇಸ್ ಸ್ಯೂಟ್ಗಳು ಸಿನಿಮಾದಲ್ಲಿ ತೋರಿಸಿರೋ ಸೂಟ್ಗಳ ಥರನೇ ಇದ್ದು ಮಾನವನ ಮೂತ್ರವನ್ನು ಅಂದರೆ ಯೂರಿನನ್ನು ಶುದ್ಧ ಕುಡಿಯುವ ನೀರಾಗಿ ಕನ್ವರ್ಟ್ ಮಾಡ್ತಾರೆ. ಈ ಆವಿಷ್ಕಾರ ಮುಂದಿನ ಲೂನಾರ್ ಮಿಷನ್ಗಳಲ್ಲಿ ಗೇಮ್ ಚೇಂಜರ್ ಆಗುತ್ತೆ ಅಂತಾನೂ ಹೇಳ್ತಾ ಇದ್ದಾರೆ. ಅಂದ್ರೆ ಚಂದ್ರನ ಮೇಲೆ ಮನುಷ್ಯರು ಹೋಗ್ತಾರಲ್ಲ, ಆ ಮಿಷನ್ ನಲ್ಲಿ ವಿಜ್ಞಾನಿಗಳಿಗೆ ಬಹಳ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಇದು ಹೇಗೆ ಸಾಧ್ಯ? ಕಲ್ಮಶ ಕೂಡಿದ ಮೂತ್ರ ಶುದ್ಧ ನೀರು ಆಗೋದು ಹೇಗೆ? ಇದರಿಂದ ಯಾವುದೇ ಸಮಸ್ಯೆ ಆಗಲ್ವಾ? ಇದೆಲ್ಲವನ್ನ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಡ್ಯೂನ್ ಇತ್ತೀಚಿನ ವರ್ಷಗಳಲ್ಲಿ ಹಾಲಿವುಡ್ ನಿಂದ ಹೊರಬಂದ ಒನ್ ಆಫ್ ದಿ ಬೆಸ್ಟ್ ಸೈಫೈ ಮೂವಿ. ಇದರಲ್ಲಿ ಸಿಕ್ಕಾಪಟ್ಟೆ ಆಕ್ಷನ್ ಇದೆ, ಪೊಲಿಟಿಕಲ್ ಡ್ರಾಮಾ ಇದೆ, ಸಂಪೂರ್ಣ ಸುಂದರ ಮರುಭೂಮಿಯಿಂದಲೇ ಕೂಡಿರೋ ಜಗತ್ತಿದೆ, ಸಡನ್ ಅಚ್ಚರಿಗಳು ಎಲ್ಲವೂ ಇತ್ತು ಇದರಲ್ಲಿ. ಹೀಗಾಗಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಆದರೆ ಇದೆಲ್ಲದರ ನಡುವೆ ಈ ಸಿನಿಮಾದ ಪಾತ್ರಗಳು ಧರಿಸುವಂತಹ ಸ್ಟಿಲ್ ಸೂಟ್ ಡ್ಯೂನ್ ಚಿತ್ರದ ಒಂದು ದೊಡ್ಡ ಅಟ್ರಾಕ್ಷನ್ ಆಗಿ ಕಂಡುಬಂದಿತ್ತು. ಸಿನಿಮಾದಲ್ಲಿ ಈ ಫ್ಯೂಚರಿಸ್ಟಿಕ್ ಸೂಟ್ಗಳು ದೇಹದಿಂದ ಹೊರಬರೋ ಯಾವುದೇ ತೇವಾಂಶವನ್ನ, ಬೆವರು, ಯೂರಿನ್ ಹೀಗೆ ಯಾವುದೇ ದ್ರವವನ್ನ ಪುನಃ ಕುಡಿಯುವ ನೀರಾಗಿ ಕನ್ವರ್ಟ್ ಮಾಡ್ತಾ ಇದ್ವು. ಕುತ್ತಿಗೆ ಹತ್ರ ಒಂದು ಪೈಪ್ ಇರುತ್ತೆ, ಅದರ ಮೂಲಕ ಆ ದ್ರವವನ್ನ, ಆ ನೀರನ್ನ ಮತ್ತೆ ಕುಡಿಬಹುದು. ಹೀಗಾಗಿ ಅರಕಿಸ್ ನಂತಹ ಭೀಕರ ಮರುಭೂಮಿಯಲ್ಲೂ ಕೂಡ ಜನ ವಾರಗಟ್ಟಲೆ ನೀರಿಲ್ದೆ ಬದುಕೋಕಾಗತ್ತೆ ಅಂತ ಸಿನಿಮಾದಲ್ಲಿ ತೋರಿಸಲಾಗಿದೆ. ಆದ್ರೆ ಈಗ ಈ ಹಾಲಿವುಡ್ ಸೂಟ್ಗಳು ರಿಯಲ್ ವರ್ಲ್ಡ್ ಸ್ಪೇಸ್ ಟೆಕ್ಗೂ ಸ್ಫೂರ್ತಿಯಾಗಿವೆ. ಅಮೆರಿಕದ ಕಾರ್ನೆಲ್ ಯೂನಿವರ್ಸಿಟಿ ವಿಜ್ಞಾನಿಗಳು ಡ್ಯೂನ್ ಸಿನಿಮಾದ ಈ ಸ್ಟಿಲ್ ಸ್ಯೂಟ್ ಟೆಕ್ನಾಲಜಿಯನ್ನ ರಿಯಲ್ ಆಗಿ ಪ್ರಯೋಗ ಮಾಡಿದ್ದಾರೆ. ದೇಹದ ಯೂರಿನ್ ನಿಂದ ಶುದ್ಧ ಕುಡಿಯುವ ನೀರನ್ನ ತಯಾರಿಸುವಂತಹ ಸೂಟ್ಗಳನ್ನ ರೆಡಿ ಮಾಡಿದ್ದಾರೆ. ಇದರಿಂದ ಗಗನಯಾತ್ರಿಗಳು ಹೆಚ್ಚಿನ ನೀರನ್ನ ಇಟ್ಕೊಳ್ಳದೆ ದೀರ್ಘಕಾಲ ಸ್ಪೇಸ್ ವಾಕ್ ಮಾಡಬಹುದು. ಚಂದ್ರನ ಮೇಲೆ, ಮಂಗಳನ ಮೇಲೆ ಹೆಚ್ಚೊತ್ತು ನಡೆದಾಡಿಕೊಂಡು ಪ್ರಯೋಗಗಳನ್ನ ಕೂಡ ಮಾಡಬಹುದು. ಹಾಗಿದ್ರೆ ಇದು ಹೇಗೆ ವರ್ಕ್ ಆಗುತ್ತೆ? ಈ ಸೂಟನ್ನ ಪುರುಷರು ಹಾಗೂ ಮಹಿಳೆಯರು ಇಬ್ರು ಬಳಸೋ ಹಾಗೆ ಡಿಸೈನ್ ಮಾಡಲಾಗಿದೆ. ಇದರಲ್ಲಿರೋ ಸಿಲಿಕಾನ್ ಕಲೆಕ್ಷನ್ ಕಪ್ ಆಸ್ಟ್ರೋನಾಟ್ಗಳ ಹಲವು ಪದರದ ಅಂಡರ್ಗಾರ್ಮೆಂಟ್ ಜೊತೆಗೆ ಇಂಟಿಗ್ರೇಟ್ ಆಗಿರುತ್ತೆ. ಅಂದರೆ ಕಂಫರ್ಟಬಲ್ ಆಗಿ ಇನ್ನರ್ ವೇರ್ ಜೊತೆಗೆ ಕೂಡ್ಕೊಂಡಿರುತ್ತೆ. ಗಗನಯಾತ್ರಿಗಳು ಯೂರಿನ್ ಪಾಸ್ ಮಾಡೋಕೆ ಯಾವುದನ್ನು ಬಿಚ್ಚಬೇಕಂತ ಇಲ್ಲ. ಹಾಗೆ ಚಲೋ ಹೋಗು ಅಂತ ಕಳಿಸಿದ್ರಾಯ್ತು. ಆಗ ಇದರಲ್ಲಿರೋ ವಾಕ್ಯೂಮ್ ಪಂಪ್ ಆಕ್ಟಿವ್ ಆಗುತ್ತೆ. ಯೂರಿನ್ ಅನ್ನ ಫಿಲ್ಟರ್ ಸಿಸ್ಟಮ್ಗೆ ಪಂಪ್ ಮಾಡುತ್ತೆ. ಇಲ್ಲಿ ಯೂರಿನ್ ಶುದ್ಧ ಹಾಗೂ ಎಲೆಕ್ಟ್ರೋಲೈಟ್ ಭರಿತ ಕುಡಿಯುವ ನೀರಾಗಿ ಕನ್ವರ್ಟ್ ಆಗುತ್ತೆ. ಇಲ್ಲಿ ಯೂರಿನ್ ಕುಡಿಯುವ ನೀರಾಗುತ್ತೆ ಅಂದ್ರೆ ಕೆಲವರಿಗೆ ಮುಜುಗರ ಆಗ್ಬೋದು, ಆಶ್ಚರ್ಯನೂ ಆಗ್ಬೋದು, ಛೆ ಅಂತ ಅನಿಸ್ಬೋದು. ಆದರೆ ಸ್ನೇಹಿತರೆ, ಯೂರಿನ್ ಅಂದ್ರೆ ತ್ಯಾಜ್ಯದ ನೀರಷ್ಟೇ. ಅದು 95% ನೀರಿರುತ್ತೆ ಅದರಲ್ಲಿ. ಅದರ ಜೊತೆಗೆ ಮಾನವನ ದೇಹದ ಮೆಟಬಲಿಕ್ ಕ್ರಿಯೆಗಳಿಂದ ಉತ್ಪತ್ತಿಯಾದ ಯೂರಿಯಾ, ಉಪ್ಪು ಸೇರಿದಂತೆ ಇತರ ಕಲ್ಮಶಗಳು ಕೂಡ ಇರುತ್ತೆ. ಫಿಲ್ಟ್ರೇಷನ್, ಡಿಸ್ಟಿಲೇಷನ್ ಹಾಗೂ ಪ್ಯೂರಿಫಿಕೇಶನ್ ಪ್ರಕ್ರಿಯೆಗಳಿಂದ ಸುಲಭವಾಗಿ ಪ್ಯೂರ್ H2O ನೀರನ್ನ ಬೇರ್ಪಡಿಸಬಹುದು. ಆಗ ನೀರು ಮತ್ತೆ ಶುದ್ಧ ಕುಡಿಯುವ ನೀರಾಗಿ ಕನ್ವರ್ಟ್ ಆಗುತ್ತೆ. ಅಂದ ಹಾಗೆ ಇದು ಹೊಸ ವಿಚಾರ ಅಲ್ಲ. ನಾಸಾ ಅಪೋಲೋ ಮಿಷನ್ ಸೇರಿದಂತೆ 60ರ ದಶಕದಿಂದ ಸ್ಪೇಸ್ನಲ್ಲಿ ಈ ಯೂರಿನ್ ರಿಸೈಕಲ್ ಮಾಡಿ ಬಳಸ್ತಾ ಇದೆ. ಈಗಲೂ ಕೂಡ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನಲ್ಲಿ ಆಸ್ಟ್ರೋನಾಟ್ಗಳು ಯೂರಿನ್ನ 95% ಈ ರೀತಿ ನೀರಾಗಿ ಕನ್ವರ್ಟ್ ಮಾಡಿ ರೀಯೂಸ್ ಮಾಡ್ತಾ ಇದ್ದಾರೆ ಆಲ್ರೆಡಿ. ಅಲ್ಲಿ ಇನ್ನು ಯಾವ ರೀತಿ ವ್ಯವಸ್ಥೆ ಇದೆ ಅಂತ ಹೇಳಿದ್ರೆ, ಕೇವಲ ಯೂರಿನ್ ಅಷ್ಟೇ ಅಲ್ಲ, ಬೆವರು, ಉಸಿರಾಡಿದಾಗ ಉಸಿರಿನೊಂದಿಗೆ ಹೊರಬರೋ ಸಣ್ಣ ಪ್ರಮಾಣದ ನೀರಾವಿಯನ್ನ ಕೂಡ ನೀರಾಗಿ ಬದಲಾಗಬೇಕು ಅಂತ ಸಿಸ್ಟಮ್ ಅನ್ನಲ್ಲಿ ಬಳಸ್ತಾ ಇದ್ದಾರೆ. ಕೇವಲ ಬಾಹ್ಯಾಕಾಶ ಅಷ್ಟೇ ಅಲ್ಲ, ಭೂಮಿಯಲ್ಲೂ ಕೂಡ ತೀರಾ ಎಕ್ಸ್ಟ್ರೀಮ್ ಹಾಗೂ ತುರ್ತು ಪರಿಸ್ಥಿತಿಗಳಲ್ಲಿ, ಅದರಲ್ಲೂ ದೂರ ನಡೆದು ಆಪರೇಷನ್ ನಡೆಸುವಂತಹ ನಮ್ಮ ಸೈನಿಕರು ಕೂಡ ಈ ರೀತಿ ವ್ಯವಸ್ಥೆಗಳನ್ನ ಹೊಂದಿದ್ದಾರೆ. ಹೀಗಾಗಿ ಇದು ಕಂಪ್ಲೀಟ್ ಹೊಸ ಸಿಸ್ಟಮ್ ಅಲ್ಲ. 5 ನಿಮಿಷದಲ್ಲಿ ನೀರು. ಕಾರ್ನೆಲ್ ಯೂನಿವರ್ಸಿಟಿಯ ವಿಜ್ಞಾನಿಗಳ ಪ್ರಕಾರ ಈ ಸ್ಪೇಸ್ ಸೂಟ್ ಇದಿಷ್ಟು ಪ್ರಕ್ರಿಯೆ ಮುಗಿಸೋಕೆ, ಅಂದ್ರೆ ಯೂರಿನ್ ಕಲೆಕ್ಟ್ ಮಾಡಿ ಪ್ಯೂರಿಫಿಕೇಶನ್ ವ್ಯವಸ್ಥೆಗೆ ಪಂಪ್ ಮಾಡಿ ಪ್ಯೂರಿಫೈ ಆಗಿ ಅದಕ್ಕೆ ಎಲೆಕ್ಟ್ರೋಲೈಟ್ಗಳು ಆಡ್ ಆಗಿ ಕೊನೆಗೆ ಶುದ್ಧ ಕುಡಿಯುವ ನೀರಾಗಿ ಹೊರಬರಕ್ಕೆ ಕೇವಲ 5 ನಿಮಿಷ ಆಗುತ್ತೆ. ಒಂದು ಬಾರಿಗೆ 500 ml ಯೂರಿನ್ ಪ್ಯೂರಿಫೈ ಆಗುತ್ತೆ. ಅಲ್ಲದೆ 87% ಯೂರಿನ್ ನೀರಾಗಿ ಕನ್ವರ್ಟ್ ಆಗುತ್ತೆ. ಏನಪ್ಪ, ಅರ್ಧ ಲೀಟರ್ 1 ಲೀಟರ್ಗೆ ಎಷ್ಟೆಲ್ಲ ಸಾಹಸ ಮಾಡಬೇಕಾ ಅಂತ ನೀವು ಯೋಚನೆ ಮಾಡಬಹುದು. ಆದರೆ ಸ್ನೇಹಿತರೆ, ಈ ಅರ್ಧ ಲೀಟರ್ ಹಾಗೂ 1 ಲೀಟರ್ ನೀರೆಲ್ಲ ಭೂಮಿ ಮೇಲೆ ವಾಸ ಮಾಡ್ತಿರೋ ನಮಗೆ ಅದನ್ನು ಕೇವಲವಾಗಿ ನೋಡ್ಬೋದು. ಆದರೆ ಸ್ಪೇಸ್ನಲ್ಲಿ ಭೂಮಿಯಿಂದ ಲಕ್ಷಾಂತರ ಕೋಟ್ಯಾಂತರ ಕಿಲೋಮೀಟರ್ ದೂರ ಇಡೀ ಗ್ರಹಗಳನ್ನು ಹುಡುಕಿದ್ರು ಒಂದು ಕಣವೂ ನೀರು ಸಿಗದೇ ಇರೋ ಜಾಗಗಳಲ್ಲಿ, ಚಂದ್ರನ ಮೇಲೆ, ಮಂಗಳನ ಮೇಲೆ, ಇದು ಮನುಷ್ಯರನ್ನ ಕಾಪಾಡುವ ಸಂಜೀವಿನಿ ಆಗಿಬಿಡುತ್ತೆ. ಚಿನ್ನಕ್ಕಿಂತ ಜಾಸ್ತಿ ಬೆಲೆ ಇರುತ್ತೆ. ಬೆಲೆ ಕಟ್ಟಲಾಗದ ವಸ್ತು ಆಗುತ್ತೆ. ಜೀವ ಆಗಿಬಿಡುತ್ತೆ ಆ ನೀರು.
ಹಾಗಾಗಿ ಹನಿಯೂ ಇಂಪಾರ್ಟೆಂಟ್ ಆಗತ್ತೆ. ಆ ಹನಿ ಎಲ್ಲಿಂದ ಬಂದ್ರೂ ಓಕೆ, ಅದು ಇಂಪಾರ್ಟೆಂಟೇ ಆಗತ್ತೆ. ಸದ್ಯ ಇರೋ ಸ್ಪೇಸ್ ಸೂಟ್ಗಳಲ್ಲಿ ಕೇವಲ 1 ಲೀಟರ್ ನೀರನ್ನ ಸಂಗ್ರಹ ಮಾಡಿಟ್ಕೋಬಹುದು. ಇದರಿಂದ ಎಮರ್ಜೆನ್ಸಿ ಟೈಮ್ನಲ್ಲಿ 24 ಗಂಟೆವರೆಗೆ ಮಾತ್ರ ಸ್ಪೇಸ್ ವಾಕ್ ಮಾಡಬಹುದು. ಅದರಲ್ಲೂ ಸದ್ಯ ಸ್ಪೇಸ್ ಸೂಟ್ಗಳಲ್ಲಿರೋ ವೇಸ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ದೊಡ್ಡ ಡೈಪರ್ಗಳಂತೆ ಇವೆ ಅಂತ ಆಸ್ಟ್ರೋನಾಟ್ಸ್ ಕಂಪ್ಲೇನ್ ಮಾಡ್ತಾರೆ. ಅನ್ಕಂಫರ್ಟಬಲ್ ಆಗುತ್ತೆ, ಅನ್ಹೈಜಿನಿಕ್ ಕೂಡ ಇದು ಅಂತ ಟೀಕಿಸ್ತಾರೆ. ಗಂಟೆಗಳವರೆಗೆ ಅದನ್ನ ಡೈಪರ್ ಹಾಕೊಂಡು ತಿರುಗಾಡೋದು ಕಷ್ಟ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಈ ಹೊಸ ಸ್ಟಿಲ್ ಸ್ಯೂಟ್ಗಳು ಸಿಕ್ಕರೆ ಬಾಹ್ಯಾಕಾಶ ಯೋಜನೆಗಳಲ್ಲಿ ಗೇಮ್ ಚೇಂಜರ್ ಆಗಲಿವೆ. ನಾಸಾ ಸದ್ಯ 2026ರ ಆರ್ಟೆಮಿಸ್ 3 ಯೋಜನೆಗೆ ತಯಾರಿ ಮಾಡಿಕೊಳ್ತಾ ಇದೆ. 2030ರಲ್ಲಿ ಚಂದ್ರನ ಮೇಲೆ ಮತ್ತೆ ಮಾನವರನ್ನ ಲ್ಯಾಂಡ್ ಮಾಡಿಸೋ ಟಾರ್ಗೆಟ್ ಇಟ್ಕೊಂಡಿದೆ. ಹೀಗಾಗಿ ಅಷ್ಟರ ಒಳಗೆ ಈ ಸ್ಪೇಸ್ ಸೂಟನ್ನ ಆಪರೇಷನಲ್ ಲೆವೆಲ್ನಲ್ಲಿ ಡೆವಲಪ್ ಮಾಡಬೇಕು ಅನ್ನೋದು ಕಾರ್ನೆಟ್ ಯೂನಿವರ್ಸಿಟಿ ವಿಜ್ಞಾನಿಗಳ ಗುರಿ. ಇದೇನಾದರೂ ಸಾಧ್ಯ ಆದರೆ ಸೈಫೈ ಸಿನಿಮಾದ ಆವಿಷ್ಕಾರ ರಿಯಲ್ ಲೈಫ್ಗೆ ಬಂದಂಗಾಗುತ್ತೆ. ಅಂದಹಾಗೆ ಈ ರೀತಿ ರಿಯಲ್ ಮೂವಿಗೆ ಬರ್ತಿರೋ ಇನ್ವೆನ್ಷನ್ಸ್ ಇದೇ ಮೊದಲ ಬಾರಿ ಏನಲ್ಲ. 1973ರಲ್ಲಿ ಮಾರ್ಟಿನ್ ಕೂಪರ್ ಅನ್ನೋರು ಮೋಟೊರೋಲಾ ಡೈನಾ TSC ಅನ್ನೋ ಮೊದಲ ಹ್ಯಾಂಡ್ ಹೆಲ್ಡ್ ಮೊಬೈಲ್ ಫೋನನ್ನು ತಗೊಂಡ್ಬಂದಿದ್ರು. ಆದರೆ ಕೂಪರ್ 60ರ ದಶಕದಲ್ಲಿ ಬಂದ ಸ್ಟಾರ್ ಟ್ರೆಕ್ ಮೂವಿಗಳಿಂದ ಇನ್ಸ್ಪೈರ್ ಆಗಿ ಮೊಬೈಲ್ನ ಆವಿಷ್ಕಾರ ಮಾಡಿದ್ರು ಅಂತ ಹೇಳಲಾಗತ್ತೆ. ಅದೇ ರೀತಿ 3D ಹಾಲೋಗ್ರಾಮ್ಗಳು, ಬಯೋನಿಕ್ ಲಿಂಬ್ ಅಂದರೆ ಆರ್ಟಿಫಿಷಿಯಲ್ ಕೈಕಾಲುಗಳು, ಡಿಜಿಟಲ್ ಬಿಲ್ ಬೋರ್ಡ್ಗಳು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಹಾಗೂ ಸ್ಪೇಸ್ ಸ್ಟೇಷನ್, ಟ್ಯಾಬ್ಲೆಟ್ ರೂಪದ ಗ್ಯಾಜೆಟ್, ಡ್ರೈವರ್ಲೆಸ್ ಕಾರ್ಗಳು, ಹೀಗೆ ಹಲವು ವೈಜ್ಞಾನಿಕ ಸಂಶೋಧನೆಗಳು ಮೊದಲು ಸಿನಿಮಾ ನಿರ್ದೇಶಕರ ಕಥೆಗಾರರ ಕಲ್ಪನೆಯಲ್ಲಿ ಹುಟ್ಟಿ ತೆರೆ ಮೇಲೆ ಬಂದು ಆಮೇಲೆ ಅವುಗಳ ರಿಯಲ್ ಇನ್ವೆನ್ಷನ್ಸ್ ಆಗಿ ಮ್ಯಾನುಫ್ಯಾಕ್ಚರ್ ಆಗಿರೋದು. ಆ ಸಾಲಿಗೆ ಈಗ ಸ್ಟಿಲ್ ಸೂಟ್ಗಳು ಕೂಡ ಸೇರ್ತಾ ಇವೆ.